ಬಿಹಾರದಲ್ಲಿ ಓವೈಸಿ ಆರ್ಭಟ, ಮುಸ್ಲಿಂ ಮತಗಳ ನಂಬಿದ್ದ ಕಾಂಗ್ರೆಸ್ಗೆ ಶಾಕ್. ನೆಕ್ಸ್ಟ್ ಟಾರ್ಗೆಟ್ ಬಂಗಾಳ, ಅಸ್ಸಾಂ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬಿಹಾರದ ಚುನಾವಣೆ ನಾನಾ ಕಾರಣಗಳಿಂದ ನಾನಾ ರೀತಿಯಲ್ಲಿ ಮಹತ್ವ ಪಡ್ಕೋತಿರೋ ಎಲೆಕ್ಷನ್. ಬಿಜೆಪಿಗೆ ಗೆಲುವು, ಜೆಡಿಯುಗೆ ಸಂತೋಷ, ಮಹಾಗಠಬಂಧನ್ಗೆ ಆಘಾತ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಫೀಲಿಂಗ್ ಅನ್ನ ಕೊಟ್ಟಿರೋ ಎಲೆಕ್ಷನ್. ನೂರಾರು ಭರವಸೆಗಳನ್ನ ಕೊಟ್ಟರು ಕೂಡ ಬಿಹಾರ ಜನರು ಕೈ ಹಿಡಿಲಿಲ್ಲ ಅನ್ನೋ ಚಿಂತೆಯಲ್ಲಿ ಮಹಾಗಠಬಂಧನ್ ಇದೆ. ಆದರೆ ರಿಸಲ್ಟ್ ಅನ್ನ ಬಿಜೆಪಿಯಷ್ಟೇ ಸಂತೋಷದಿಂದ ಬಿಜೆಪಿಯ ಆ ವಿರೋಧಿ ಅಸದ್ ಉದ್ದೀನ್ ಓವೈಸಿ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಬಂದಿರೋ ರಿಸಲ್ಟ್ ಓವೈಸಿ ಪಾರ್ಟಿಗೆ ಭರ್ಜರಿ ಬೂಸ್ಟ್ ಕೊಟ್ಟಿತ್ತು. ಈ ಬಾರಿ ಇವರು ಹೊಸ ಪೊಲಿಟಿಕಲ್ ಪವರ್ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದು ಕೂಡ ಬರೀ ಹೈದರಾಬಾದಿಗೆ ಸೀಮಿತ ಆಗಿಲ್ಲ. ನಾನು ಆಲ್ ಓವರ್ ಇಂಡಿಯಾ ಮುಸ್ಲಿಂ ಲೀಡರ್ ಆಗ್ತಾ ಇದ್ದೀನಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಯಾದವ್ ಪ್ಲಸ್ ಮುಸ್ಲಿಂ ಅಂತ ಹೊಸ ರಾಜಕೀಯ ಲೆಕ್ಕಾಚಾರ ಹಾಕಿದ್ದ ಮಿತ್ರರಿಗೆ ಹೊಸದಲ್ಲ, ಹಳೇದೇ ಅದು. ಲಾಲು ಕಾಲದ ಫಾರ್ಮುಲಾ, MY ಫಾರ್ಮುಲಾ. ಅದಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. MY ನಲ್ಲಿ ವೈ ಅಷ್ಟೇ ನಿಮ್ಮದು, ಮೈನ್ ಅಂಥೇಳಿ ತಗೊಂಡು ಹೋಗಿದ್ದಾರೆ. ಮುಸ್ಲಿಂ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡಿ ಗೆದ್ದುಬಿಟ್ಟಿದ್ದಾರೆ ಓವೈಸಿ. ಅವ್ರು ಕಾನ್ಸಂಟ್ರೇಟ್ ಮಾಡಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ತೊಳೆದು ಹಾಕಿ ಪರ್ಯಾಯ ಶಕ್ತಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮುಸ್ಲಿಮರು ಬಿಜೆಪಿ ಸೋಲಿಸೋಕೆ ಸೆಕ್ಯುಲರ್ ಪಾರ್ಟೀಸ್ ಅಂತ ಕರೆಸಿಕೊಳ್ಳುವ ಕಾಂಗ್ರೆಸ್ ಹಾಗೂ ಎದುರುಗಡೆ ಯಾರಿದ್ದಾರೆ ಅವ್ರಿಗೆ ಓಟ್ ಹಾಕ್ತಾ ಇದ್ರಲ್ವಾ. ಈ ಸಲ ಹಂಗ್ ಮಾಡಿಲ್ಲ, ನೀವು ನಮಗೇನು ಮಾಡಿಲ್ಲ, ನಾವು ನಮ್ಮದೇ ಪಾರ್ಟಿ ನೋಡ್ಕೊಡ್ತೀವಿ ಅಂತ ಹೇಳಿ ಓವೈಸಿ ಪಾರ್ಟಿಗೆ ಓಟ್ ಹಾಕಿದ್ದಾರೆ. ಅಲ್ಲಿ ಇದು ರಾಷ್ಟ್ರ ರಾಜಕೀಯದಲ್ಲಿ ಕುತೂಹಲಕ್ಕೆ ಕೆರಳಿಸ್ತಾ ಇದೆ. ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಓವೈಸಿ ಪಾರ್ಟಿ ಮುಳ್ಳಾಗುತ್ತಾ? ಪೂರ್ವ ಭಾರತದಲ್ಲಿ, ಅದರಲ್ಲೂ ಕೂಡ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋ ಪ್ರದೇಶದಲ್ಲಿ ಕಾಂಗ್ರೆಸ್ ಕನಸಿಗೆ ಇದು ಹೊಡೆತ ಕೊಡುತ್ತಾ, ಭಗ್ನ ಆಗದ ಕನಸು ಅನ್ನೋ ವಿಶ್ಲೇಷಣೆ ನಡೀತಾ ಇದೆ. ಕಂಪ್ಲೀಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಭಾರತದ ರಾಜಕಾರಣದ ಹೊಸ ದೊಡ್ಡ ಬದಲಾವಣೆಯನ್ನ, ಡೆವಲಪ್ಮೆಂಟ್ ಅನ್ನ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಕೂಡ ಎಲ್ಲ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅನ್ನ, ಲೈವ್ ಅನ್ನ, ಬಿಸ್ನೆಸ್ ಅನ್ನ, ಕರೆಂಟ್ ಪವರ್ ಅನ್ನ, ರೆಗ್ಯುಲರ್ ವಿಡಿಯೋಸ್ ಅನ್ನ ಅಲ್ಲಿ ಬರ್ತಿರೋದು ನೋಡೋಕೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಹಾಗೆ 7 ಸ್ಯಾಂಡ್ಸ್ನವರ ನೆಕ್ಸ್ಟ್ ಟ್ರಿಪ್ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಿಗೆ ಆಸಕ್ತರು ಈ ಡೀಟೇಲ್ಸ್ ಇಲ್ಲಿದೆ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಬಿಹಾರದಲ್ಲಿ ಕಾಂಗ್ರೆಸ್ RJDಗೆ ಶಾಕ್, ಸೀಮಾಂಚಲದಲ್ಲಿ ಓವೈಸಿ ಪಾರ್ಟಿ ಆರ್ಭಟ. ಸ್ನೇಹಿತರೆ, ಬಿಹಾರ ಚುನಾವಣೆಯಲ್ಲಿ NDA ವರ್ಸಸ್ ಮಹಾಗಠಬಂಧನ್ ಎರಡು ದೊಡ್ಡ ಕೂಟಗಳಾಗಿ ಕಣಕ್ಕಿಳಿದಿದ್ವು. ಅದು ನಿಮಗೂ ಗೊತ್ತು. ಅಫ್ಕೋರ್ಸ್ ಈ ಸಲ ಎರಡೂ ಕಡೆಯಿಂದ ಧರ್ಮದ ರಾಜಕಾರಣ ಹೆಚ್ಚು ಹೈಲೈಟ್ ಆಗಲಿಲ್ಲ ನಿಜ. ಆದರೆ ಪ್ರತಿ ಸಲದಂತೆ ಈ ಸಲ ಕೂಡ ಎರಡೂ ಕೂಟಗಳು ತಮ್ಮ ಕೋರ್ ಓಟನ್ನು ಬಿಗಿ ಮಾಡಿಕೊಂಡೇ ಎಲೆಕ್ಷನ್ ಮಾಡಿದ್ವು. ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್ ಮಾಡಿದ್ದ ಕಾಂಗ್ರೆಸ್ RJD ಮತ್ತೆ ಅದೇ ಪ್ಲಾನ್ ಹಾಕಿದ್ವು. ಸೀಮಾಂಚಲ ಭಾಗದಲ್ಲಿ ಈ ಸಲ ಯಾರಿಗೂ ಅವಕಾಶ ಕೊಡಲ್ಲ ಅಂತ ಲೆಕ್ಕ ಹಾಕೊಂಡಿದ್ರು. ಆದರೆ ಅಚಾನಕ್ ಆಘಾತ ಕೊಟ್ಟಿರುವ ಓವೈಸಿ ಪಕ್ಷ ಈ ಸೂತ್ರವನ್ನು ಉಲ್ಟಾಪಲ್ಟಾ ಮಾಡಿದೆ. ಸೀಮಾಂಚಲ ಭಾಗದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಹಿಂದೆ ಕೂಡ ಅವ್ರದ್ದು ಬಿಹಾರ ಚುನಾವಣೆಯಲ್ಲಿ 5 ಸೀಟ್ ಗೆದ್ದಿದ್ರು, ಮತ್ತೆ 5 ಸೀಟ್ ಗೆದ್ದಿದ್ದಾರೆ. ಈ ಸಲ ವೋಟ್ ಪರ್ಸೆಂಟೇಜ್ನಲ್ಲೂ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದಾರೆ. ಕಳೆದ ಸಲಕ್ಕಿಂತ ಈ ಸಲ ಹೆಚ್ಚು ಕಮ್ಮಿ ಡಬಲ್ ವೋಟ್ ಪಡ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಈ ಸಲ ಓವೈಸಿ ಪಾರ್ಟಿ ಮಹಾಗಠಬಂಧನ್ ಮುಖಾಂತರವೇ ಸ್ಪರ್ಧೆ ಮಾಡೋಕೆ ಮುಂದಾಗಿದ್ರು. ಜಸ್ಟ್ 5-6 ಸೀಟ್ ಕೊಡ್ರಿ, BJPನ ಸೋಲ್ಸೋಣ, ನಾವು ನಿಮ್ಮೊಟ್ಟಿಗೆ ಸ್ಪರ್ಧೆ ಮಾಡ್ತೀವ್ರಿ, ಸೇರ್ಕೊಂಡು ನಿಮ್ಮೊಟ್ಟಿಗೆ ಅಂತ ಕೇಳಿದ್ರು RJDಗೆ, ಕಾಂಗ್ರೆಸ್ಗೆ. ಅದ್ರ ಪರಿಣಾಮ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ನಿಮ್ಮ ಪರ ಬಂದು ಪ್ರಚಾರ ಮಾಡ್ತೀವಿ ನಾವು ಅಂತನೂ ಆಫರ್ ಕೊಟ್ಟಿದ್ರು. ಆದರೆ ಓವೈಸಿ ಪಾರ್ಟಿನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಮಹಾಗಠಬಂಧನ್. ಓವೈಸಿಯನ್ನ BJPಯ B ಟೀಮ್ ಅಂತ ಕರೆದ್ರು. ಒಂದು ಸೀಟು ಕೊಡೋಕ್ಕೂ ಒಪ್ಲಿಲ್ಲ. ಸಾಲ್ದು ಅಂತ ಬಿಹಾರದಲ್ಲಿ ಕಾಂಗ್ರೆಸ್ RJD ಇಬ್ರು ಸೇರ್ಕೊಂಡು ಓವೈಸಿ ವಿರುದ್ಧವೇ ಪ್ರಚಾರ ಕೇಳಿದ್ರು. ಅಲ್ರಿ, ನಿಮಗೆ ಅವರು ಅಲಯನ್ಸ್ ಕೇಳ್ತಿದಾರಲ್ವಾ ಓವೈಸಿ ಪಾರ್ಟಿಯವರು ಅಂತ ಹೇಳಿ ತೇಜಸ್ವಿ ಯಾದವ್ಗೆ RJDಗೆ ಕೇಳಿದ್ರೆ ಅವರೊಬ್ಬ ಚರಂಪಂಥಿ, ಅಂದರೆ ಎಕ್ಸ್ಟ್ರೀಮಿಸ್ಟ್ ಅವರು ಅನ್ನೋ ಹೇಳಿಕೆಯನ್ನು ಕೊಟ್ಬಿಟ್ರು ತೇಜಸ್ವಿ ಯಾದವ್. ಅದನ್ನೇ ಹಿಡ್ಕೊಂಡ್ರು ಓವೈಸಿ. ಯಾಕೆ ನಾವು ಟೊಪ್ಪಿ ಹಾಕ್ತೀವಿ, ದಾಡಿ ಬಿಡ್ತೀವಿ ಅಂದ ತಕ್ಷಣ ನಿಮಗೆ ಎಕ್ಸ್ಟ್ರೀಮಿಸ್ಟ್ಗಳ ಥರ ಕಾಣಿಸ್ತೀವ, ಮೂಲಭೂತವಾದಿಗಳ ಥರ ಕಾಣಿಸ್ತೀವ, ನೀವು ಎಲ್ಲ ಮುಸ್ಲಿಮರಿಗೆ ಮಾಡಿರೋ ಅಪಮಾನ ಅಂತ ಹೇಳ್ಕೊಂಡು ಓಡಾಡಿದ್ರು. ಸೀಮಾಂಚಲ್ನಲ್ಲಿ ಸಖತ್ತಾಗಿ ಫೈಟ್ ಮಾಡಿದ್ರು. ಇದರ ಪರಿಣಾಮ GDA ಅಂದರೆ ಗ್ರ್ಯಾಂಡ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಹೇಳಿ ಕಟ್ಕೊಂಡ ಓವೈಸಿ ತಮ್ಮ ಸಣ್ಣ ಪುಟ್ಟ ಮಿತ್ರ ಪಕ್ಷಗಳನ್ನು ಜೊತೆಗೆ ಸೇರಿಸ್ಕೊಂಡು ಚುನಾವಣೆಗೆ ಧುಮುಕಿದ್ರು. ಆಲ್ ಇಂಡಿಯಾ ಮಜ್ಲಿಸ್ ಇತ್ತೆಹಾದಲ್ ಮುಸ್ಲಿಮೀನ್ ಅಂದರೆ AIMIM ಓವೈಸಿ ಪಾರ್ಟಿ, ಹಾಗೆ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿ ಅಂದರೆ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿಯಿಂದ ಹೊರಗೆ ಸಿಡಿದು ಹೋಗಿ ನಿರ್ಮಾಣವಾದ ಪಕ್ಷ, ಆ ಪಾರ್ಟಿ, ಹಾಗೆ ಚಂದ್ರಶೇಖರ್ ಆಜಾದ್ ಅವರ ಆಜಾದ್ ಸಮಾಜವಾದಿ ಪಾರ್ಟಿ, ಹಾಗೆ ಸ್ವಾಮಿ ಪ್ರಸಾದ್ ಮೌರ್ಯ ಅವರ ಅಪ್ನಿ ಜನತಾ ಪಾರ್ಟಿ, ಇವರೆಲ್ಲ ಸೇರಿಕೊಂಡು ಕೂಟ ಮಾಡಿಕೊಂಡ್ರು. ಇಲ್ಲಿ ಮಿತ್ರ ಪಕ್ಷಗಳು ಓವೈಸಿಗೆ ಅಷ್ಟು ಬಲ ಕೊಡಲಿಲ್ಲ ನಿಜ. ಆದರೆ ಓವೈಸಿ ಪಕ್ಷ ತೀವ್ರ ಪೈಪೋಟಿ ಕೊಡ್ತು. ಎಲ್ಲ ಕಡೆ ಮುಸ್ಲಿಂ ಅಭ್ಯರ್ಥಿಗಳನ್ನು ಹಾಕಿ ಸೀಮಾಂಚಲ ಭಾಗದಲ್ಲಿ ಭಾರಿ ಪ್ರಚಾರ ಮಾಡ್ತು. ಇದರ ಪರಿಣಾಮ ಕಾಂಗ್ರೆಸ್ ಪ್ರಾಬಲ್ಯ ಇದ್ದ ಜಾಗದಲ್ಲಿ ಓವೈಸಿ ಪಕ್ಷಕ್ಕೆ ಮತ ಸಿಕ್ಕಿದೆ. ಜೋಕಿಹಟ್, ಕೊಚದ್ಮನ್, ಅಮೋರ್, ಬಾಯ್ಸಿ,
ಹಾಗೆ ಬಹದ್ದೂರ್ಗಂಜ್ನಲ್ಲಿ ಮತ್ತೆ ಗೆದ್ದು ಬಂದಿದ್ದಾರೆ. ಅಷ್ಟೇ ಅಲ್ಲ, ತಾವು ಈ ಹಿಂದೆ ಇಲ್ಲದ ಪ್ರದೇಶಗಳಲ್ಲೂ ಪ್ರಚಾರ ಮಾಡಿ ಮೈತ್ರಿಕೂಟದ ಆಟಕ್ಕೆ ಗೂಟ ಹೊಡೆದಿದ್ದಾರೆ. ನೀವೀಗ ಸೀಮಾಂಚಲದ ಮ್ಯಾಪ್ ನೋಡ್ತಾ ಇದ್ದೀರಾ. ಇದೇ ಭೂಭಾಗ ಬಿಹಾರದ ಈಶಾನ್ಯ ಭಾಗದಲ್ಲಿ ಬರುತ್ತೆ. ವಿಸ್ತೀರ್ಣದಲ್ಲಿ ಬಿಹಾರದಲ್ಲಿ 4ನೇ ಅತಿ ದೊಡ್ಡ ರೀಜನ್. ಪೂರ್ಣಿಯಾ, ಅಲಾರಿಯಾ, ಕಟಿಹಾರ್, ಕಿಶನ್ಗಂಜ್ ಜಿಲ್ಲೆಗಳನ್ನು ಒಳಗೊಂಡಿದೆ. ಈ ಎಂಟೈರ್ ಭಾಗದಲ್ಲಿ 40% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಕೆಲವೊಂದು ಕ್ಷೇತ್ರದಲ್ಲಿ ಅದು 50-60%ಗೂ ಹೋಗುತ್ತೆ. ಮುಂಚಿನಿಂದಲೂ ಇದು RJD ಮತ್ತು ಕಾಂಗ್ರೆಸ್ನ ಭದ್ರಕೋಟೆ. ಬಿಜೆಪಿ JDUಗೆ ಇಲ್ಲಿ ಕನಸು ಕಾಣೋಕ್ಕೂ ಅವಕಾಶ ಇರಲಿಲ್ಲ. ಯಾದವ ಮತ್ತು ಮುಸ್ಲಿಂ ವೋಟ್ಗಳನ್ನು ಕ್ರೋಢೀಕರಣ ಮಾಡ್ತಾ ಇದ್ದ ಈ ಕೂಟ ತನ್ನ ಸ್ಟ್ರಾಂಗ್ ಕೋಟೆಯನ್ನಾಗಿ ಮಾಡ್ಕೊಂಡಿದ್ರು. ಇಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಬೇಕಾದರೂ ವೀಕ್, ಆದರೆ ಇಲ್ಲಿ ಮಾತ್ರ ಸ್ಟ್ರಾಂಗ್. ಯಾರು? RJD ಕಾಂಗ್ರೆಸ್ ಕೂಟ. ಆದರೆ ಈ ಸಿಚುವೇಶನನ್ನು ಉಲ್ಟಾ ಮಾಡಿರೋ OIC ಈ ಭಾಗದ ಜಿಲ್ಲೆಗಳಲ್ಲಿ ರಿಸಲ್ಟನ್ನೇ ಉಲ್ಟಾ ಮಾಡಿದ್ದಾರೆ. ಒಂದು ಅಂದಾಜಿನ ಪ್ರಕಾರ 243 ಕ್ಷೇತ್ರಗಳ ಪೈಕಿ 63 ಕ್ಷೇತ್ರಗಳಲ್ಲಿ 3ನೇ ಪಕ್ಷಗಳು RJD ಮತ್ತು ಕಾಂಗ್ರೆಸ್ ಕೂಟಕ್ಕೆ ಹೊಡೆತ ಕೊಟ್ಟಿವೆ. ಜನ್ಸುರಾಜ್, BSP ಮತ್ತು AIMIM ಪಕ್ಷಗಳು ವೋಟ್ ತಿಂದಿವೆ. ಎಲ್ಲಿ ಇವರು ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದಾರೋ ಅಲ್ಲೆಲ್ಲ BJP ಗೆದ್ದಿದೆ. ಅಂದರೆ ಆಂಟಿ NDA ಮತಗಳನ್ನು ಕ್ರೋಢೀಕರಣ ಮಾಡೋಕೆ RJD ಕಾಂಗ್ರೆಸ್ ಪ್ಲಾನ್ ಹಾಕಿದ್ರು. ಆದರೆ ಮಧ್ಯದಲ್ಲಿ ಬಂದ ಈ 3 ಪಕ್ಷಗಳು ಒಂದೊಂದು ವರ್ಗವನ್ನು ತಮ್ಮ ಕಡೆಗೆ ಸೆಳೆಕೊಂಡಿವೆ. BJP ವಿರೋಧಿ ನಿಲುವು ಹೊಂದಿದ ಯುವಕರು ಜನ್ಸುರಾಜ್ ಪಕ್ಷಕ್ಕೆ ವೋಟ್ ಹಾಕಿದ್ರೆ, ಇತ್ತ ಪರಿಶಿಷ್ಟ ಸಮುದಾಯದಲ್ಲಿ ಒಂದಷ್ಟು ಮತಗಳು BSPಗೆ ಬಿದ್ದಿವೆ. ಹಾಗೆ ಮುಸ್ಲಿಂ ಸಮುದಾಯದ ಮತಗಳು OIC ಪಾರ್ಟಿ ಪಾಲಾಗಿವೆ. ಅದರಲ್ಲೂ ಸೀಮಾಂಚಲ ಭಾಗದಲ್ಲಿ ಸುಮಾರು 24 ಕ್ಷೇತ್ರ ಇದ್ದು 5ರಲ್ಲಿ ಮಾತ್ರ ಮಹಾಗಠಬಂಧನ್ ಗೆದ್ದಿದೆ. ಇನ್ನೈದು OIC ಪಾಲಾದರೆ ಉಳಿದ 14 ಕ್ಷೇತ್ರಗಳಲ್ಲಿ NDA ಕೂಟ ಗೆದ್ದಿದೆ. ಇಲ್ಲಿ ಕನಿಷ್ಠ 16 ಕ್ಷೇತ್ರಗಳಲ್ಲಿ OICಯ ಪ್ರಭಾವ ಉಂಟಾಗಿದೆ. ಇದು BJPಗೆ ಹೆಲ್ಪ್ ಆಗಿದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಮತ್ತು ಮಹಾಗಠಬಂಧನ್ ವಿರುದ್ಧ ಮುಸ್ಲಿಂ ಕಾರ್ಡ್ ಪ್ಲೇ ಮಾಡಿರೋ OIC ಕಾಂಗ್ರೆಸ್ BJP ಎಲ್ಲ ಒಂದೇ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಬಹಿರಂಗವಾಗಿ ಅವರು ಮುಸ್ಲಿಂ ಐಕ್ಯತೆಯ ಮಾತುಗಳನ್ನು ಆಡಿದ್ರು. ಪ್ರಚಾರದಲ್ಲಿ ಮತ್ತು ಪ್ರಚಾರದ ನಂತರವೂ ಕೂಡ ಮುಸ್ಲಿಂ ಒಗ್ಗಟ್ಟಿನ ಬಗ್ಗೆ ಹೇಳ್ತಾ ಇದ್ದ OIC ಮುಸ್ಲಿಮರಿಗಾಗಿಯೇ ಒಂದು ಪಾರ್ಟಿ ಬೇಡವಾ ಅಂತ ಸಾಕಷ್ಟು ಸಲ ಕೇಳಿದ್ದಾರೆ. 16-17% ಇರೋ ಯಾದವ್ಸು ಮತ್ತು ಬೇರೆ ಬೇರೆ ಪಾರ್ಟಿಯವರು ಇಲ್ಲಿ ಮಂತ್ರಿ ಎಲ್ಲ ಆಗ್ಬೋದು ಅಂತ ಹೇಳಿದ್ರೆ, ನಾವು 17-18-19% ಇದ್ದೀವಿ, ನಮ್ಮವ್ರು ಯಾಕೆ CM ಆಗಬಾರ್ದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಸಮಾಜದ ಎಲ್ಲ ವರ್ಗಗಳಿಗೂ ಒಂದೊಂದು ಲೀಡರ್ಶಿಪ್ ಇದೆ, ಮುಸ್ಲಿಮರಿಗೆ ಯಾಕಿರಬಾರ್ದು? ಲಾಲು ಪ್ರಸಾದ್ ಯಾದವ್ ಬಿಹಾರದಲ್ಲಿ ಯಾದವ್ ಲೀಡರ್ ಅಂತೆ, ನಿತೀಶ್ ಕುಮಾರ್ ಕುರ್ಮಿ ಲೀಡರ್ ಅಂತೆ, EBC ಲೀಡರ್ ಅಂತೆ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ ಲೀಡರ್ ಅಂತೆ. ಯಾಕೆ ಮುಸ್ಲಿಮರಿಗೆ ನಾನು ಲೀಡರ್ ಆಗಬಾರ್ದಾ? ಯಾಕಿರಬಾರ್ದು ಅನ್ನೋ ಪ್ರಶ್ನೆ ಕೇಳಿದ್ರು. ಯಾದವರು 36% ಟಿಕೆಟ್ ಪಡಿತಾರೆ. BJP ಮುಸ್ಲಿಮರಿಗೆ ಟಿಕೆಟ್ ನಿರಾಕರಣೆ ಮಾಡುತ್ತೆ. JDU ಜಸ್ಟ್ ಒಬ್ರಿಗೆ ಟಿಕೆಟ್ ಕೊಟ್ಟಿದೆ. ಹಾಗಿದ್ರೆ ನಾವಿರೋದು ಬರೀ ವೋಟ್ ಹಾಕೋಕೆ ಮಾತ್ರ. ವೋಟರ್ಸ್ ಆಗಿ ಉಳ್ಕೋಬೇಕಾ? ನಾವು ಲೀಡರ್ಸ್ ಆಗಬಾರ್ದಾ? MLA ಆಗೋಕ್ಕಾಗಲ್ವ? ನಾವೇನು ಲಾಲಿಪಾಪ್ ಚೀಪಣ್ವಾ? ನಾವೇನು ಗುಲಾಮರ ಅಂತ ಅವ್ರದ್ದು ಎಂದಿನ ಭಯಂಕರವಾಗಿ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡಿದ್ದಾರೆ. ಇದೇ ಮಾತನ್ನು ನಾವು ಎಲೆಕ್ಷನ್ನಲ್ಲೂ ಆಡಿದ್ವಿ, ನಮಗೆ ಜನಬೆಂಬಲ ಸಿಕ್ತು ಅಂತ OIC ಹೇಳಿದ್ದಾರೆ. ಈ ಮೂಲಕ ಡೈರೆಕ್ಟ್ ಆಗಿ ಧರ್ಮದ ಹೆಸರಲ್ಲಿ, ಧರ್ಮದ ಪ್ರಾತಿನಿಧ್ಯದ ಹೆಸರಲ್ಲಿ ನಾವು ವೋಟ್ ಕೇಳಿದ್ವಿ, ಅದಕ್ಕೆ ಜನ ವೋಟ್ ಹಾಕಿದ್ದಾರೆ. ಡೆಮೋಕ್ರಸಿಯಲ್ಲಿ ಇದು ವೋಟ್ ಬಿದ್ದಿದೆ, ನಿಮಗೇನು ಪ್ರಾಬ್ಲಮ್? ಈಗ ನಾವು ಗೆದ್ದಿದ್ದೀವಿ ಅಂತ ಹೇಳಿದ್ದಾರೆ. ಇದೀಗ ರಾಷ್ಟ್ರ ರಾಜಕೀಯದಲ್ಲಿ ತೀವ್ರ ಚರ್ಚೆ ಆಗೋಕ್ಕೆ ಕಾರಣ ಆಗ್ತಿರೋ ಅಂಶ. ಯಾಕಂದರೆ ಸ್ನೇಹಿತರೆ, ಇಷ್ಟು ದಿನ ಡೆಮೋಗ್ರಫಿ ಪಾಲಿಟಿಕ್ಸ್ ತಗೊಂಡಾಗ ಕ್ಲಿಯರ್ ಆಗಿ ಡಿವಿಷನ್ ಇತ್ತು. ಕಾಂಗ್ರೆಸ್ ಅಹಿಂದ ಮತಗಳ ಕ್ರೋಢೀಕರಣಕ್ಕೆ ಪ್ರಯತ್ನ ಪಡ್ತಾ ಇತ್ತು. BJP ಗಟ್ಟಿಯಾಗಿರೋ ರಾಜ್ಯಗಳಲ್ಲಂತೂ ಮುಸ್ಲಿಮರ ಓಟುಗಳು ತನಗೆ ಫಿಕ್ಸೆಡ್ ಡೆಪಾಸಿಟ್ ಅಂತ ಕಾಂಗ್ರೆಸ್ ಅಂದ್ಕೊಂಡಿತ್ತು. ಜೊತೆಗೆ ರೀಜನಲ್ ಪ್ಲೇಯರ್ಗಳು ಕೂಡ ಜಾತ್ಯತೀತ ಹೆಸರಲ್ಲಿ ಮುಸ್ಲಿಮರ ಓಟನ್ನು ಪಡಿತಾ ಇದ್ವು. ಕೇರಳದಲ್ಲಿ ಕಮ್ಯುನಿಸ್ಟರು, ಬಂಗಾಳದಲ್ಲಿ ಮಮತಾ, ತಮಿಳುನಾಡಲ್ಲಿ ಸ್ಟಾಲಿನ್, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ, ತೆಲಂಗಾಣ, ಕರ್ನಾಟಕ, ಇಲ್ಲೆಲ್ಲ ಕಾಂಗ್ರೆಸ್. ಹೀಗೆ ಆಯಾ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರರು ಮುಸ್ಲಿಮರ ಓಟ್ ಪಡಿತಾ ಇದ್ರು. ಮುಸ್ಲಿಂ ಸಮುದಾಯ ಕೂಡ BJP ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆಯೋ ಅಲ್ಲಿ ಅವರ ವಿರೋಧಿಗಳಿಗೆ, ಜಾತ್ಯತೀತ ಅಂತ ಹೇಳ್ಕೊಳ್ಳೋರಿಗೆ ವೋಟ್ ಹಾಕ್ತಾ ಇದ್ರು. ಅದು ಫ್ಯಾಕ್ಟ್. ಆದರೆ ಬಿಹಾರ ಚುನಾವಣೆಯಿಂದ ಈ ರಾಜಕೀಯ ಸಮೀಕರಣ ಬದಲಾಗಿದೆ. ಮುಸ್ಲಿಂ ಸಮುದಾಯ ಈ ಸಲ ವೀಕ್ ಆದರೂ ಪರವಾಗಿಲ್ಲ ಅಂತ ಮತದ ಹೆಸರಲ್ಲಿ ವೋಟ್ ಹಾಕಿದೆ ಅಂತ ಸೀಮಾಂಚಲದ ರಿಸಲ್ಟ್ ತೋರಿಸ್ತಾ ಇದೆ. ಬಂಗಾಳದಲ್ಲಿ ಮಮತಾಗೆ, ಗುಜರಾತ್, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ NCPಗೆ, ಹಾಗೆ ಉಳಿದ ರಾಜ್ಯಗಳಲ್ಲಿ ಮುಸ್ಲಿಂ ಮತಗಳನ್ನು ನಂಬಿರೋ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಹೊಸ ಪ್ರತಿಸ್ಪರ್ಧಿ ಈಗ ಬಂದಿದ್ದಾರೆ, ಅಸದುದ್ದೀನ್ ಓವೈಸಿ. ದೇಶಾದ್ಯಂತ ರೀಚ್ ಹೊಂದಿರೋ ಓವೈಸಿ ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕ್ತಿದ್ದಾರೆ. ಮುಂದೆ ಬಂಗಾಳ, ಅಸ್ಸಾಂನಲ್ಲೂ ಕೂಡ ಓವೈಸಿ ದೊಡ್ಡ ಕಾಂಪಿಟೇಟರ್ ಆಗ್ಬೋದು. 3.5 ಕೋಟಿ ಜನಸಂಖ್ಯೆ ಇರೋ ಅಸ್ಸಾಂನಲ್ಲಿ 40% ಮುಸ್ಲಿಂ ವೋಟರ್ಸ್ ಇದ್ದಾರೆ. ಹಾಗೆ 10 ಕೋಟಿ ಜನಸಂಖ್ಯೆ ಇರೋ ಪಶ್ಚಿಮ ಬಂಗಾಳದಲ್ಲಿ ಹತ್ತಿರ 3 ಕೋಟಿ ಮುಸ್ಲಿಮರಿದ್ದಾರೆ. ಅಫ್ಕೋರ್ಸ್ ಅಸ್ಸಾಂನಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಮತ್ತು ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಮುಸ್ಲಿಮರ ಬೆಂಬಲ ಇದೆ.
ಆದರೆ BJPಯನ್ನು ಸೋಲಿಸೋರಿಗೆ ಮಾತ್ರ ಅಲ್ಲಿ ವೋಟ್ ಬೀಳುತ್ತೆ ಅಂತ ಹೇಳೋಕೆ ಬರಲ್ಲ. OIC ಪಾರ್ಟಿಯ ಪ್ರಚಾರ ಹೆಚ್ಚಾದರೆ ಆ ವೋಟ್ ಕಿತ್ಕೊಳ್ಳುವಲ್ಲಿ OIC ಯಶಸ್ವಿ ಆಗ್ಬೋದು. ಮುಂದಿನ ವರ್ಷವೇ ಅಲ್ಲಿ ಚುನಾವಣೆ ಇದೆ. ಈಗ ಆಲ್ರೆಡಿ ತೆಲಂಗಾಣದಲ್ಲಿ 2.2% ವೋಟ್ ಪಡೆದಿರೋ OIC 119 ಸೀಟ್ಗಳ ಪೈಕಿ 7 ಸೀಟ್ ಹೊಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ಸೀಟ್ ಇದೆ. ಅಷ್ಟೇ ಯಾಕೆ, ಕರ್ನಾಟಕ ಸೇರಿ ಅನೇಕ ರಾಜ್ಯಗಳ ಸ್ಥಳೀಯ ಸಂಸ್ಥೆಯಲ್ಲಿ OIC ಪಾರ್ಟಿಯವರು ಗೆಲ್ತಾ ಇದ್ದಾರೆ. ನಮ್ಮಲ್ಲಿ ಬೀದರ್, ಕೋಲಾರ, ವಿಜಯಪುರದ ಕಾರ್ಪೊರೇಷನ್ನಲ್ಲಿ ಸೀಟ್ಗಳನ್ನು ಗೆದ್ದಿದ್ರು. ಈ ಮೂಲಕ ದೇಶದ ರಾಜಕೀಯದಲ್ಲಿ ಹೊಸ ಮುಸ್ಲಿಂ ಲೀಡರ್ ಆಗಿ ಕೇವಲ ಹೈದರಾಬಾದ್ ಸೀಮಿತ ಆಗದೆ ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತಮ್ಮ ಪಾರ್ಟಿಯನ್ನು OIC ಗಟ್ಟಿ ಮಾಡ್ಕೊಳ್ತಾ ಸೀಟ್ಗಳನ್ನು ಗೆಲ್ತಾ ಹೋಗ್ತಿದ್ದಾರೆ. ಸೀದಾ ಬಿಹಾರದ ಸೀಮಾಂಚಲಲ್ಲಿ ವೆಸ್ಟ್ ಬೆಂಗಾಲ್ ಬಾರ್ಡರಲ್ಲಿ ಹೋಗಿ ಎಷ್ಟು ಸೀಟನ್ನು ಗೆದ್ದಿರೋದು ಈಗ OICಯ ಅರೈವಲ್ ಆಗಿದೆ ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಕ್ಲಿಯರ್ ಆಗಿ ಅನ್ನೋದರ ಸಂಕೇತ. ಇದರ ಪರಿಣಾಮ ಮುಂದಕ್ಕೆ ಹೋಗ್ತಾ ಏನಾಗಬಹುದು ಅನ್ನೋದರ ವಿಶ್ಲೇಷಣೆ ನಡೀತಾ ಇದೆ. ಅದರಲ್ಲಿ ಇಮ್ಮಿಡಿಯೇಟ್ ಆಗಿ ತಕ್ಷಣದ ಕ್ಯಾಶುಯಾಲಿಟೀಸ್ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು, BJPಯ ಎದುರಾಳಿಗಳು ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ನಡೀತಾ ಇದೆ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತರು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.